ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಗೊರಬಾಳ ಗ್ರಾಮದಿಂದ ಹುಲಿಕಟ್ಟಿ ಗ್ರಾಮಕ್ಕೆ ಬರುವ ರಸ್ತೆ ಹಾಗೂ ಬಸಿದೋಣಿ ರಸ್ತೆ ದುರಸ್ತಿಗೆ ಗೊರಬಾಳ್ ರೈತರಿಂದ ಮನವಿ. ಸೌದತ್ತಿ ತಾಲೂಕಿನ ಗೊರಬಾಳ ಗ್ರಾಮದ ಗೊರಬಾಳ್ ಬಸಿದೋಣಿ ಮಾರ್ಗ ಹಡ್ಡಿಯ ಹುಲಿಕಟ್ಟಿ ಸೇರುವ ರಸ್ತೆಯನ್ನ ಈರಯ್ಯ ಮಡಿವಾಳಯ್ಯ ಹಿರೇಮಠ ಹಾಗೂ ಅವರ ಸಹೋದರರು ಬಂದು ಮಾಡಿದ್ದು, ಈ ರಸ್ತೆ ಹಿಂದಿನ ಕಾಲದಿಂದಲೂ ಇದ್ದು ಈ ರಸ್ತೆಗೆ ದಂಡಿನ ದಾರಿ ಅಂತ ಈ ದಾರಿಯನ್ನ ಸದರಿಯವರು ಬಂದು ಮಾಡಿ ರೈತರಿಗೆ ಹೊಲಗಳಿಗೆ ಬಿತ್ತುವುದು ತೊಂದರೆಯಾಗಿದ್ದು, ಈ ರಸ್ತೆ ನಕ್ಷೆಯಲ್ಲಿ ದಾರಿಯೂ ಇದ್ದು ಈ ದಾರಿಯನ್ನು ತೆರವುಗೊಳಿಸಿಕೊಡಬೇಕೆಂದು ಗೊರಬಾಳ್ ಗ್ರಾಮದ ರೈತರು ಬೇಡಿಕೆಯಾಗಿದೆ. ಒಂದು ವೇಳೆ ರಸ್ತೆ ತೆರವುಗೊಳಿಸಿ ಕೊಡದೇ ಇದ್ದರೆ ಎಲ್ಲ ರೈತ ಮುಖಂಡರು ಹಾಗೂ ರೈತ ಹೋರಾಟಗಾರರು ಅನಿವಾರ್ಯವಾಗಿ ಹೋರಾಟ ಮಾಡಲಾಗುವುದು ಎಂದು ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ರೈತರಾದ ಮಂಜುನಾಥ್ ಅಂಗಡಿ, ಹುಚ್ಚಪ್ಪ ಸಿಂದೋಗಿ, ಶಿವಾನಂದ್ ಜಡಲ್ನವರ್, ಮಂಜುನಾಥ್ ಸಾತಪ್ಪನವರ, ಬಸಪ್ಪ ಸುಂಕದ ಹಾಗೂ ರೈತ ಮುಖಂಡರು ಸೇರಿದ್ರು. ಜಿಲ್ಲಾ ವರದಿಗಾರರು ಅಸ್ಲಂ ನಿಪ್ಪಾಣಿ, ಲೊಕೇಶನ್ ಸವದತ್ತಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಗೊರಬಾಳ ಮತ್ತು ಬಸಿದೋಣಿ ದಂಡಿನ ದಾರಿಯನ್ನು ತೆರವುಗೊಳಿಸುವ ಸಲುವಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ರಸ್ತೆಯನ್ನು ನಮ್ಮ ದಾರಿ ಮಾಡಿಕೊಡ್ಬೇಕಂತ ಮನವಿ ಮಾಡಿಕೊಳ್ತಾರೆ. ಬಸಿದೋಣಿ ಹದ್ದೆ ಮತ್ತು ಹುಲಿಕಟ್ಟಿ ಹದ್ದೆ ಎರಡರ ಮಧ್ಯೆ ರಸ್ತೆ ಇದೆ. ಸಂಗಿ ರಸ್ತೆಯಲ್ಲಿ ಬಂದಾಗಿದೆ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ದಾರಿಯನ್ನು ಸರಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ.